ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಸ್ನೇಹಿತರಿಗೆ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ನಾವು ಮಡಿಕೇರಿ ತಾಲೂಕು ಚೆಂಬುವಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು. ಸ್ನೇಹಿತರೆ, ಮೊದಲಿಗೆ ಪ್ರಾರ್ಥನೆ ಪ್ರಸ್ತುತಪಡಿಸುತ್ತಿದ್ದಾರೆ ಅರ್ಪಿತಾ ಮತ್ತು ತಂಡದವರು. ಜಗಜ್ವಾಲಪಾಲಂ ಗಜತ್ಕಂಠಮಾಲಂ ಶರಚ್ಚಂದ್ರಬಾಲಂ ಮಹಾದೈತ್ಯಕಾಲಂ ನಭೋ ನೀಲಕಾಯಂ ದುರಾವಾರಮಾಯಂ ಸುಪದ್ಮಾ ಸಹಾಯಂ ಭಜೇಹಂ ಭಜೇಹಂ ಸದಾಂಬೂದಿವಾಸಂ ಗಲತ್ಪುಷ್ಪಹಾಸಂ ಜಗತ್ಸನ್ನಿವಾಸಂ ಶತಾದಿತ್ಯಭಾಸಂ ಗದಾಚಕ್ರಶಸ್ತ್ರಂ ಲಸದ್ದೀತವಸ್ತ್ರಂ ಹಸಚ್ಚಾರುವಕ್ರಂ ಭಜೇಹಂ ಭಜೇಹಂ ರಮಾಕಂಠಹಾರಂ ಶ್ರುತಿವ್ರಾಸಸಾರಂ ಜಲಾಂತರ್ವಿಹಾರಂ ಧರಾಭಾರಹಾರಂ ಚಿದಾನಂದರೂಪಂ ಮನೋಜ್ಞಸ್ವರೂಪಂ ಹೃದಾನೇಕರೂಪಂ ಭಜೇಹಂ ಭಜೇಹಂ ಜರಾಜನ್ಮಹೀನಂ ಪರಾನಂದಪೀನಂ ಸಮಾಧಾನನೀನಂ ಸದೈವಾನದೀನಂ ಜಗಜ್ಜನ್ಮಹೇತುಂ ಸುರಾನೇಕಕೇತುಂ ತ್ರಿಲೋಕೈಕಸೇತುಂ ಭಜೇಹಂ ಭಜೇಹಂ ಕೃತಮಾಯಗಾನಂ ಖಗಾಧೀಶಯಾನಂ ವಿಮುಕ್ತಿರ್ನಿದಾನಂ ಹರಾರಾದಿಮಾನಂ ಸ್ವಭಕ್ತಾನುಕೂಲಂ ಜಗದ್ವೃಕ್ಷಮೂಲಂ ನಿರಸ್ತಾದಶೂಲಂ ಭಜೇಹಂ ಭಜೇಹಂ ಸಮಸ್ತಾಮರೇಶಂ ದ್ವಿರೇವಾಭಕೇಶಂ ಜಗದ್ಬಿಂಬಲೇಶಂ ಹೃದಾಕಾಶದೇಶಂ ಸದಾ ದಿವ್ಯದೇಹಂ ವಿಮುಕ್ತಾಖಿಲೇಹಂ ಸುವೈಕುಂಠಗೇಹಂ ಭಜೇಹಂ ಭಜೇಹಂ ಸುರಾರೀಬಲಿಷ್ಠಂ ತ್ರಿಲೋಕೀವರಿಷ್ಠಂ ಗುರುಣಾಂಗರಿಷ್ಠಂ ಸ್ವರೂಪೈಕನಿಷ್ಠಂ ಸದಾ ಯುದ್ಧಧೀರಂ ಮಹಾವೀರವೀರಂ ಭವಂಬೂದಿಧೀರಂ ಭಜೇಹಂ ಭಜೇಹಂ ರಮಾವಾಮಭಾಗಂ ತಲಾನಗ್ನರಾಗಂ ಕೃತಾದೀನಯಾಗಂ ಗತಾರಾಗರಾಗಂ ಮುನೀಂದ್ರೈ ಸುನೀತಂ ಸುರೈ ಸಂಪರೀತಂ ಗುಣೋಗೈರತೀತಂ ಭಜೇಹಂ ಭಜೇಹಂ ಜಗಜ್ವಾಲಪಾಲಂ ಗಜತ್ಕಂಠಮಾಲಂ ಶರಚ್ಚಂದ್ರಬಾಲಂ ಮಹಾದೈತ್ಯಕಾಲಂ ನಭೋ ನೀಲಕಾಯಂ ದುರಾವಾರಮಾಯಂ ಸುಪದ್ಮಾ ಸಹಾಯಂ ಭಜೇಹಂ ಭಜೇಹಂ. ಮುಂದೆ ಜನಪದ ಗೀತೆ ಆಶಿಕಾ ಮತ್ತು ತಂಡದವರಿಂದ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ ಅಂದಾದ ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ
ಸ್ನೇಹಿತರೆ, ಪರಿಸರ ಸಂರಕ್ಷಣೆಯ ಕುರಿತು ಕಿರು ನಾಟಕವನ್ನೀಗ ನಾವು ಕೇಳೋಣ. ಸ್ನೇಹಿತರೆ, ಮೊದಲಿಗೆ ಪಾತ್ರ ಪರಿಚಯ. ನನ್ನ ಹೆಸರು ಯಕ್ಷಿತ್ ಪಿ ಜಿ ಪರ್ಣಕ. ನಾನು ಮಾಡುತ್ತಿರುವ ಪಾತ್ರದ ಹೆಸರು ರಾಂಪ. ನನ್ನ ಹೆಸರು ಮವಿತೇಸ್ ಆನ್ಯಾಳ. ನಾನು ಮಾಡುತ್ತಿರುವ ಪಾತ್ರದ ಹೆಸರು ತಮ್ಮಣ್ಣ. ನನ್ನ ಹೆಸರು ಮನ್ವಿತ್ ಪಿ ಸಿ. ನಾನು ಮಾಡುತ್ತಿರುವ ಪಾತ್ರದ ಹೆಸರು ಶಿವಪ್ಪ. ನನ್ನ ಹೆಸರು ರಿತೇಶ್ ಟಿಟಿ. ನಾನು ಮಾಡುತ್ತಿರುವ ಪಾತ್ರ ಊರಿನ ಮುಖ್ಯಸ್ಥ. ನಮಸ್ಕಾರ ಶಿವಪ್ಪ, ಎಲ್ಲಿಗೊಂಟಿದೀಯಾ? ಹೊಲಕ್ಕೆ ನೀರು ಹಾಕೋಣ ಅಂತ ಹೋಗಿದ್ದೆ. ಹೊಲದಲ್ಲಿ ಬೇರೆ ನೀರಿಲ್ಲ. ರೈತರ ಕಷ್ಟ ಯಾರಿಗೆ ಹೇಳೋಣ? ಬೇಸಿಗೆ ಮೇಲಪ್ಪ, ಬಿಡಪ್ಪ, ಎಲ್ಲಿ ನೋಡಿದ್ರು ನೀರೇ ಇಲ್ಲ. ಚಿಂತಿಸ್ಬೇಡ, ಸ್ವಲ್ಪ ದಿವಸದಲ್ಲಿ ಮಳೆ ಆದ್ರೂ ಬರ್ಬೋದು. ಅದು ಸರಿ ರಾಂಪ, ಆದ್ರೆ ಬೆಳಬೆಳಿಗ್ಗೆ ಈ ತಮ್ಮಣ್ಣ ಎಲ್ಲಿಗೆ ಹೊರಟವನೆ? ಲೋ ತಮ್ಮಣ್ಣ, ಎಲ್ಲಿಗೊಂಟಿದೀಯಾ? ಏನ್ರಪ್ಪೋ, ನಿಮ್ಗೆ ವಿಷಯ ಗೊತ್ತಿಲ್ವಾ? ನಮ್ ದನಿಗಳ ಮನೆ ಹಿಂದಿನ ಕಾಡಿಗೆ ಬೆಂಕಿ ಬಿದ್ದಿಯಂತೆ ಕಂಡ್ರು. ಈ ವಿಷಯ ನಿಮ್ಗೆ ಇನ್ನೂ ಗೊತ್ತಾಗಿಲ್ವಾ? ಹೋಗ್ಲಿ ಬಿಡಿ, ಕಾಡಿಗೆ ತಾನೆ, ನಮ್ಮ ಆಸ್ತಿ ಏನು ಹೋಗಲ್ವಲ್ಲ. ನಡೀರಿ ಮನೆಗೆ. ಹೋಗ್ಬಿಡಿ ಕಂಡ್ರು, ನಮ್ಮ ಊರಿನ ನಾಯಕರು ಬರ್ತಿದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಬರ್ಬೋದು. ನೋಡು, ಬಂದೇ ಬಿಟ್ರು. ನಮಸ್ತೆ ನಾಯಕರೇ. ನಮಸ್ತೆ. ದನಿಗಳ ಮನೆ ಹಿಂದಿನ ಕಾಡಿಗೆ ಬೆಂಕಿ ಬಿದ್ದಿದೆ ಅಂತೆ. ದನಿಗಳ ಮನೆಯಿಂದ ನಮಗೇನ ಬೇಕು? ನಮ್ಮ ಆಸ್ತಿ ಏನೋ ಗೊತ್ತಾ? ನಮ್ಮಿಂದ ಏನು ಮಾಡ್ಲಿ ಆಗ್ತದೆ? ಸರಿಯಾಗಿ ಹೇಳಿದೆ ರಾಂಪ. ಏನ್ ಸರಿಯೋ? ನಿಮ್ಗೆ ಬುದ್ಧಿಗಿದ್ದಿ ಏನಾದ್ರೂ ಇದೆಯಾ? ಯಾಕೆ ನಾಯಕರೇ? ಪರಿಸರವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ. ಪರಿಸರದಲ್ಲಿ ಹಲವು ಪ್ರಾಣಿ ಪಕ್ಷಿಗಳು ಇರುತ್ತವೆ. ಅವುಗಳಿಗೆ ನಾವು ಯಾವುದೇ ಕಾರಣಕ್ಕೂ ಹಿಂಸೆ ಮಾಡಬಾರದು. ಅದಲ್ಲದೆ ಈಗ ಬೇಸಿಗೆ ಕಾಲ. ಈ ಬೇಸಿಗೆಯಲ್ಲಿ ಕುಡಿಯಲು ನೀರೂ ಇಲ್ಲ, ಹಾಗೂ ಸೇವಿಸಲು ಆಹಾರವೂ ಇಲ್ಲ. ಹೌದು ನಾಯಕರೇ, ನಮಗೆ ಇವಾಗ ಅರ್ಥವಾಯ್ತು. ನಾವೀಗ ಏನು ಮಾಡಬೇಕು? ನಮಗೀಗ ಉಳಿದಿರುವುದು ಒಂದೇ ದಾರಿ. ಆದಷ್ಟು ಬೇಗ ತುರ್ತು ವಾಹನಕ್ಕೆ ಕರೆ ಮಾಡಬೇಕು. ಅದು ಸರಿನೇ ನಾಯಕರೇ, ಆದ್ರೆ ಅದು ಹೇಗೆ ಸಾಧ್ಯ? 112 ಈ ಸಂಖ್ಯೆಗೆ ಕೂಡಲೇ ಕರೆ ಮಾಡಬೇಕು. ಬೆಂಕಿ ಬಿದ್ದ ಸ್ಥಳಕ್ಕೆ ತಕ್ಷಣ ಬರುತ್ತಾರೆ. ಹಾಗಾದ್ರೆ ಇನ್ನೇಕೆ ತಡ? ಈಗಲೇ ಕರೆ ಮಾಡೋಣ. ಹಲೋ, 112ನಾ? ನಮ್ಮ ಮನೆ ಹಿಂದೆ ಗುಡ್ಡಕ್ಕೆ ಬೆಂಕಿ ಬಿದ್ದಿದೆ. ಓಹೋ, ಬೆಂಕಿ ನಂದಿಸುವ ವಾಹನ ಬಂತು. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಹಸಿರೆ ಉಸಿರು. ಕಾಡು ಬೆಳೆಸಿ ನಾಡು ಉಳಿಸಿ. ಕಾಡುಗಳಿಲ್ಲದ, ಕಾಡು ಪ್ರಾಣಿಗಳಿಲ್ಲದ ಪರಿಸರವು ಸ್ಮಶಾನಕ್ಕಿಂತ ಭೀಕರವಾಗಿ ಕಾಣುತ್ತದೆ. ಪರಿಸರ ಉಳಿಸಿ. ಸ್ನೇಹಿತರೆ, ಪರಿಸರ ಸಂರಕ್ಷಣೆಯ ಕುರಿತು ಇದೀಗ ನಾಟಕವನ್ನು ಕೇಳಿದ್ದಾಯ್ತು. ಈಗ ಮುಂದೆ ಒಂದು ಸುಂದರವಾದ ಭಾವಗೀತೆಯನ್ನು ಕೇಳೋಣ. ಪ್ರಸ್ತುತಪಡಿಸಲಿದ್ದಾರೆ ಗಾನಶ್ರೀ ಮತ್ತು ತಂಡದವರು. ಗೀತೆ ರಚನೆ ಸುಬ್ರಾಯ ಚೊಕ್ಕಾಡಿ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ನವಭಾವ ತುಂಬಿ ತುಂಬಿ ಮನ ಹಾಡಲು ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ
ಹಿತವಾಗಿ ನಗಲು ಬಾರದೆ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ವಾಗರ್ಧದಂತೆ ನಮ್ಮ ಈ ಮೈಮನ ವಾಗರ್ಧದಂತೆ ನಮ್ಮ ಈ ಮೈಮನ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ. ಸ್ನೇಹಿತರೆ, ಸಣ್ಣ ಕತೆ ಶ್ರೇಯರವರಿಂದ. ಕಥೆಯ ಹೆಸರು ಜೀವನ ಸಾರ. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಊರಿತ್ತು. ಆ ಊರಿನಲ್ಲಿ ಹೇಮಾ ಎಂಬ ನದಿಯು ಹರಿಯುತ್ತಿತ್ತು. ಅದರಿಂದ ಆ ಊರಿನ ಹೆಸರು ಹೇಮಾಪುರ ಎಂದಿತ್ತು. ಅಲ್ಲಿ ಒಬ್ಬಳು ಸ್ತ್ರೀ ವಾಸಿಸುತ್ತಿದ್ದಳು. ಅವಳ ಹೆಸರು ಪಾರ್ವತಿ. ಅವಳಿಗೆ 2 ಹೆಣ್ಣು ಮಕ್ಕಳಿದ್ದರು. ಅವರ ಹೆಸರು ರಾಣಿ ಮತ್ತು ರಾಧಾ. ಇಬ್ಬರೂ ಬುದ್ಧಿವಂತರು. ಇಬ್ಬರೂ ಕೂಡ ತುಂಬ ಹಠಮಾರಿಗಳು ಕೂಡ. ಬೇರೆಯವರ ಹತ್ತಿರ ಇದ್ದುದೆಲ್ಲ ತಮಗೂ ಬೇಕೆಂದು ಹಠ ಹಿಡಿಯುತ್ತಿದ್ದರು. ಅವರು ಕೇಳಿದ್ದನ್ನೆಲ್ಲ ಹೇಗೋ ಮಾಡಿ ತಂದು ಕೊಡುತ್ತಿದ್ದಳು. ಅವಳನ್ನು ಯಾರೂ ಪ್ರೀತಿಸುತ್ತಿರಲಿಲ್ಲ, ಅಂದರೆ ಇಷ್ಟಪಡುತ್ತಿರಲಿಲ್ಲ. ಆದ್ದರಿಂದ ಅವಳಿಗೆ ತುಂಬ ಬೇಸರವಾಗುತ್ತಿತ್ತು. ಆದರೆ ಮಕ್ಕಳ ಮುಖ ನೋಡಿದ ತಕ್ಷಣ ನೋವು, ಬೇಸರ ಎಲ್ಲ ಕಳೆದು ಹೋಗುತ್ತಿತ್ತು. ಒಂದು ಸಲ ಆ ಊರಿನಲ್ಲಿ ಶಿವನ ಜಾತ್ರೆ ಇತ್ತು. 2 ಹುಡುಗಿಯರಿಗೆ ಹೋಗಬೇಕೆಂಬ ಆಸೆ ಇತ್ತು. ಆಸೆ ತಡೆಯಲಾಗಲಿಲ್ಲ. ತಾಯಿಯ ಜೊತೆ ಜಾತ್ರೆಗೆ ಹೋಗುವ ಎಂದು ಕೇಳಿಯೇ ಬಿಟ್ಟರು. ಆಗ ಅವಳಿಗೆ ದಿಕ್ಕೇ ತೋಚದಂತಾಯಿತು. ಆಕೆ ಮಕ್ಕಳನ್ನು ಸಮಾಧಾನ ಪಡಿಸುತ್ತಾ, ಮಕ್ಕಳೇ, ನನ್ನ ಹತ್ತಿರ ಹಣವಿಲ್ಲ, ಮುಂದಿನ ವರ್ಷ ಹೇಗಾದರೂ ಹೋಗುವ ಎಂದಳು. ಆಗ ಅವರಿಗೆ ತುಂಬ ಬೇಸರವಾಯಿತು. ಅವರು ಬಾಗಿಲ ಬಳಿ ನಿಂತು ದೇವರ ಮೆರವಣಿಗೆಯನ್ನು ನೋಡುತ್ತಿದ್ದರು. ಅವರನ್ನು ಕಂಡ ಉಳಿದ ಸ್ನೇಹಿತರು ನಗುತ್ತಿದ್ದರು. ಆಗ ಇಬ್ಬರಿಗೂ ತುಂಬ ಬೇಸರವಾಗುತ್ತಿತ್ತು. ಆಗ ಇವರ ಬೇಸರವನ್ನು ಕಂಡ ಶಂಕರ ಎಂಬ ಹುಡುಗ ಅವರನ್ನು ಸಮಾಧಾನಪಡಿಸಿದ. ಅವರನ್ನು ಜಾತ್ರೆಗೆ ಬರುವಂತೆ ಕರೆದ. ಅವರನ್ನು ಕರೆದುಕೊಂಡು ಜಾತ್ರೆಗೆ ಹೊರಟೇ ಬಿಟ್ಟ. ಪಾರ್ವತಿಗೂ ವಿಷಯ ತಲುಪಿತು. ಪಾರ್ವತಿಗೂ ಕೂಡ ಸಂತೋಷ ತಡೆಯಲಾಗಲಿಲ್ಲ. ರಾಣಿ ಮತ್ತು ರಾಧಾ ಶಂಕರನ ಬಳಿಗೆ ಬಂದು, ನೀನೇ ನಮ್ಮ ನಿಜವಾದ ಸ್ನೇಹಿತ ಎಂದರು. ಸಮಾಜದಲ್ಲಿ ಎಲ್ಲರೂ ಸಮಾನರು. ಎಲ್ಲರನ್ನು ಸಮಾನವಾಗಿ ನೋಡುವುದೇ ಜೀವನ. ಸ್ನೇಹಿತರೆ, ಈಗ ಜೀವನ ಸಾರ ಕತೆ ಕೇಳಿದಾಯ್ತಲ್ಲ. ಇನ್ನು ಮುಂದೆ ತುಳುನಾಡಿನ ಕೊರಗಜ್ಜನ ಒಂದು ಜನಪದ ಗೀತೆಯನ್ನು ಕೇಳೋಣ ಬನ್ನಿ. ಪ್ರಸ್ತುತಪಡಿಸುತ್ತಿದ್ದಾರೆ ಮವಿತ್ ಮತ್ತು ಧನುಷ್. ತುಳುನಾಡುದ ಸ್ವಾಮಿ ಕೊರಗ ತನಿಯನೇ, ಈ ಭಕ್ತೆರಡ ತೋಜಾಲೆ ಕರುಣೆನೆ. ತುಳುನಾಡುದ ಸ್ವಾಮಿ ಕೊರಗ ತನಿಯನೇ, ಈ ಭಕ್ತೆರಡ ತೋಜಾಲೆ ಕರುಣೆನೆ. ಸತ್ಯದ ಮೂರ್ತಿಯೇ ಧರ್ಮನು ಕಾಪುಲೆ, ಈ ಕುತ್ತಾರು ಪದವುಡುಂಟಿ ಮಹಾಶಕ್ತಿಯೇ. ಸತ್ಯದ ಮಣ್ಣುಡು ಬೆಳಗುನ ಜ್ಯೋತಿಯೇ, ಭಕ್ತಿದಲೆಪ್ಪುಗು ಒಲಿನ ಸ್ವಾಮಿಯೇ. ಕರುಣಾಮಯಿ ಕೊರಗಜ್ಜಡ ಪ್ರಾರ್ಥನೆ, ಈರೆ ಸಿರಿಪಾದುಗು ಈ ಭಕ್ತಿ ಸಮರ್ಪಣೆ. ತುಳುನಾಡಿದ ಸ್ವಾಮಿ ಕೊರಗ ತನಿಯನೇ, ಈ ಭಕ್ತೆರಡ ತೋಜಾಲೆ ಕರುಣೆನೆ. ಅಜ್ಜ ಸ್ವರೂಪಿನೆ ಅಭಯ ಸ್ವರೂಪನೆ, ಶಿವದೇವರ ಅಂಶಾವತಾರುನೆ. ಬಚ್ಚಿರೆ ಬಜ್ಜೈ ಅಮೃತದ ಪರಕೆ, ಒಪ್ಪಿಸದು ನಟ್ಟುವೆ ಎನ್ನ ಕೋರಿಕೆ. ಬಚ್ಚಿರೆ ಬಜ್ಜೈ ಅಮೃತದ ಪರಕೆ, ಒಪ್ಪಿಸದು ನಟ್ಟುವೆ ಎನ್ನ ಕೋರಿಕೆ. ಮಲ್ಲಿಗೆ ಪೂತಾಲಂಕಾರನೇ ಇರದು, ಭಕ್ತಿರ ಕೊಪ್ಪಿಕೋಲ ಸೇವನೆ. ಮಲ್ಲಿಗೆ ಪೂತಾಲಂಕಾರನೇ ಇರದು, ಭಕ್ತಿರ ಕೊಪ್ಪಿಕೋಲ ಸೇವನೆ.
ನಮ ಮಲ್ತಿ ಪಾಪ ಕರ್ಮ ದೂರ ಮಲ್ತದು ಈ ಭಕ್ತಿರಡ ಕೈ ಪತ್ತದು ನಡಪಾರೆ ತುಳುನಾಡುದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತಿರಡ ತೋಜಾಲೆ ಕರುಣೆನೆ ತುಳುನಾಡುದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತಿರಡ ತೋಜಾಲೆ ಕರುಣೆನೆ ಈ ಭಕ್ತಿರಡ ತೋಜಾಲೆ ಕರುಣೆನೆ. ಸ್ನೇಹಿತರೆ, ಈಗ ಒಗಟಿಗೆ ಉತ್ತರ. ಪ್ರಸ್ತುತಪಡಿಸಲಿದ್ದಾರೆ ಅರ್ಪಿತಾ ಬಿಟಿ ಹಾಗೂ ಅಂಜಲಿ ಕೆಕೆರವರು. ಅಂಜಲಿ, ಅಂಜಲಿ, ಮೊದಲನೇ ಒಗಟು ಹೇಳ್ತೇನೆ, ಉತ್ತರ ಹೇಳ್ತೀಯಾ? ಹಾ, ಹೇಳ್ತೀನಿ. ಬಣ್ಣದ ಸೀರೆ ಉಟ್ಕೊಂಡು ಮಣ್ಣಾಗಿ ಕುಂತಾಳೆ, ಏನಿರ್ಬೋದು? ಇದು ಬಹಳ ಸುಲಭವಾದ ಉತ್ತರವಾಗಿದೆ ಕಣೆ. ಇದು ಯಾರಿಗೆ ಗೊತ್ತಿಲ್ಲ ಹೇಳು? ಇದನ್ನು ನಾವು ದಿನನಿತ್ಯದ ಆಹಾರದಲ್ಲಿ ಬಳಸ್ತೇವೆ. ಅದಲ್ಲದೆ ಇದು ನಮ್ಮ ಆರೋಗ್ಯಕ್ಕಂತೂ ಬಹಳ ಉತ್ತಮವಾಗಿದೆ. ಯಾವುದಂತ ಹೇಳ? ಹಾ, ಬೇಗ ಬೇಗ ಹೇಳು. ಕ್ಯಾರೆಟ್. ಹಾ, ಸರಿಯಾದ ಉತ್ತರ. ಅರ್ಪಿತಾ, ಮುಳ್ಳುಂಟು ಗಿಡವಲ್ಲ, ಅಂಕಿಗಳುಂಟು ಆದರೆ ಪುಸ್ತಕ ಅಲ್ಲ, ಚಕ್ರವಿದೆ ಗಾಡಿ ಅಲ್ಲ, ಗಂಟೆ ಇದೆ ದೇವಸ್ಥಾನವಲ್ಲ, ಏನಿರ್ಬಹುದು ಹೇಳಿ ನೋಡೋಣ? ಮುಳ್ಳುಂಟು ಗಿಡವಲ್ಲ, ಅಂಕಿಗಳುಂಟು ಪುಸ್ತಕವಲ್ಲ, ಚಕ್ರವಿದೆ ಗಾಡಿಯಲ್ಲ, ಗಂಟೆ ಇದೆ ದೇವಸ್ಥಾನವಲ್ಲ. ಹಾಗಾದ್ರೆ ಇದು ಬಹಳ ಸುಲಭವಾದ ಉತ್ತರ. ಸುಲಭವೇ? ಹೇಳಿ ನೋಡೋಣ. ನಾವು ದಿನ ಸಮಯ ನೋಡಲು ಬಳಸುತ್ತೇವೆ ಅಲ್ಲ, ಅದೇ ಗಡಿಯಾರ. ಅದೇಗೆ ಅಷ್ಟು ಸುಲಭವಾಗಿ ಹೇಳಿದೆ? ಅದು ನೀನು ಮುಳ್ಳುಂಟು ಗಿಡವಲ್ಲ, ಅಂಕಿಗಳುಂಟು ಪುಸ್ತಕವಲ್ಲ ಎಂದು ಹೇಳಿದ್ಯಲ್ಲ, ಆಗಲೇ ನನಗೆ ತಿಳಿಯಿತು. ಸರಿಯಾಗಿದೆ ಉತ್ತರ. ನಾನು ಮೂರನೇ ಒಗಟು ಕೇಳಲಾ? ಹಾ, ಕೇಳು. ಅಂಗೈ ಅಗಲದ ಗದ್ದೆ, ಗದ್ದೆಗೆ ನೀರು, ನೀರಿಗೆ ಬೇರು, ಬೇರಿಗೆ ಬೆಂಕಿ. ಹಾಗಾದ್ರೆ ಏನಿರ್ಬೋದು? ಅಂಗೈ ಅಗಲದ ಗದ್ದೆ, ಗದ್ದೆಗೆ ನೀರು, ನೀರಿಗೆ ಬೇರು, ಬೇರಿಗೆ ಬೆಂಕಿ. ಇದನ್ನು ಹಿಂದಿನ ಕಾಲದಿಂದಲೂ ಬಳಸ್ತಿದ್ರು. ಆಗ ವಿದ್ಯುತ್ ಸರಬರಾಜು ವ್ಯವಸ್ಥೆ ಇರಲಿಲ್ವಲ್ಲ, ಆದ್ರಿಂದ ಈ ವಸ್ತುವನ್ನು ಬಳಸ್ತಿದ್ರು. ಯಾವುದಂತ ಹೇಳಲಾ? ಹಾ, ಹೇಳು. ದೀಪ. ಉತ್ತರ ಸರಿ ಇದೆ. ನಾಲ್ಕನೇ ಒಗಟು ನಾನು ಕೇಳಲಾ? ಹಾ, ಕೇಳು. ತಲೆ ಮೇಲೆ ಕಿರೀಟ ಇದ್ರು ರಾಜನಲ್ಲ, ಶರೀರದ ತುಂಬಾ ಕಣ್ಣುಗಳಿದ್ರು ದೇವೇಂದ್ರನಲ್ಲ. ಹಾಗಾದ್ರೆ ಏನಿರ್ಬೋದು ಹೇಳಿ ನೋಡೋಣ? ಓ, ಇದು ಉತ್ತರ ಸುಲಭ ಇದೆ ಕಣೆ. ಹೌದಾ? ಹಾಗಾದ್ರೆ ಹೇಳು. ತಲೆ ಮೇಲೆ ಕಿರೀಟವಿದ್ದರೂ ರಾಜನಲ್ಲ ಅಂತ ಹೇಳಿದ್ಯಲ್ಲ, ಆವಾಗಲೇ ನನಗೆ ಇದು ಗೊತ್ತಾಯಿತು. ಇದು ನಮ್ಮ ರಾಷ್ಟ್ರೀಯ ಪಕ್ಷಿಯಾದ ನವಿಲು. ಸರಿಯಾದ ಉತ್ತರ ಕಣೆ. ಇನ್ನು ನಾನೊಂದು ಒಗಟು ಕೇಳಲಾ? ಹಾ. ತಲೆ ಇಲ್ಲ, ಕೈಕಾಲು ಇಲ್ಲ, ಮೂಲ್ಯಾಗ ಕುಂತು ಮಾತಾಡ್ತಾನೆ, ಏನಿರ್ಬೋದು? ತಲೆ ಇಲ್ಲ, ಕೈಕಾಲೂ ಇಲ್ವಾ? ಮೂಲ್ಯಾಗ ಕುಂತು ಮಾತಾಡ್ತಾನೆ, ಏನಿರ್ಬೋದು? ಇದು ಒಂದು ವಸ್ತು ಆಗಿದೆ. ಇದನ್ನು ಹಿಂದಿನ ಕಾಲದಿಂದಲೂ ಬಳಸ್ತಿದ್ರು, ಈಗ ಕೂಡ ಬಳಸ್ತಾರೆ. ಯಾವ ವಸ್ತು ಅಂತ ಹೇಳ್ಬೋದಾ? ರೇಡಿಯೋ. ಸರಿ ಇದೆ. ಇದೀಗ ಒಗ್ಗಟ್ಟಿಗೆ ಉತ್ತರವನ್ನು ಪ್ರಸ್ತುತಪಡಿಸಿದವರು ಅಂಜಲಿ ಕೆಕೆ ಹಾಗೂ ಅರ್ಪಿತಾ ಬಿಟಿ. ಒಂದು ಸುಂದರವಾದ ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಅರ್ಪಿತಾ ಮತ್ತು ತಂಡದವರು. ಕಾಡು ಮರದ ಕೊಂಬೆಗಳಲ್ಲಿ ಕೂರುವಂತ ಗೊಲ್ಲ, ಬೇರೆಯವರ ಬೆಣ್ಣೆಯನ್ನು ಕದ್ದು ತಿನ್ನು ಕಳ್ಳ, ಹಾಡಿ ಹಾಡಿ ಮಕ್ಕಳನ್ನು ಕೂಡಿ ಹಾಕೋ ಗೊಲ್ಲ, ಪಟ್ಟು ವಸ್ತ್ರ ಉಟ್ಟಿ ಬಂದ ಪುಟ್ಟ ಹೆಜ್ಜೆ ಕಳ್ಳ, ಕೃಷ್ಣನು ನೀನೇ ನನ್ನ ಕೃಷ್ಣನು ನೀನೇ, ಲಾಲ ಮಣ್ಣು ತಿಂದ ನಿನ್ನನು ತಾಯಿ ಬೈತಿರುವಾಗ ನಿನ್ನ ಬಾಯಿ ತೋರಿ ಅಮ್ಮನಿಗೆ ಅಚ್ಚರಿ ತಂದೆ, ಮಣ್ಣು ತಿಂದ ನಿನ್ನನು ತಾಯಿ ಬೈತಿರುವಾಗ ನಿನ್ನ ಬಾಯಿ ತೋರಿ ಅಮ್ಮನಿಗೆ ಅಚ್ಚರಿ ತಂದೆ, ಹಿಂದೊಂದು ದಿನ ಒರಳಿನಲ್ಲಿ ಕಟ್ಟಿರುವಾಗ ಕೃಷ್ಣ ಅಂದು ನೀನು ಒರಳನೆ ಮಯ ಮಾಡಿದೆಯಲ್ಲ, ಕೃಷ್ಣನು ನೀನೆ ನನ್ನ ಕೃಷ್ಣನು ನೀನೆ, ಲಾಲ ಕಾಡು ಮರದ ಕೊಂಬೆಗಳಲ್ಲಿ ಕೂರುವಂತ ಗೊಲ್ಲ, ಬೇರೆಯವರ ಬೆಣ್ಣೆಯನ್ನು ಕದ್ದು ತಿನ್ನು ಕಳ್ಳ, ಕೃಷ್ಣನು ನೀನೇ ನನ್ನ ಕೃಷ್ಣನು ನೀನೇ, ಲಾಲ ಅಳತೆ ಮೀರಿ ಕೋಪದಿಂದ ನೀನಿರುವಾಗ ದುಷ್ಟ ಕಾಳಿಂಗನ ತಲೆಯ ನೇರಿ ನೃತ್ಯ ಮಾಡಿರುವೆ, ಅಳತೆ ಮೀರಿ ಕೋಪದಿಂದ ನೀನಿರುವಾಗ ದುಷ್ಟ ಕಾಳಿಂಗನ ತಲೆಯ ನೇರಿ ನೃತ್ಯ
ಒಂದು ಕೈಲಿ ಪರ್ವತವನ್ನು ನೀ ಎತ್ತಿರುವೆ, ನಮ್ಮ ಹೃದಯವೆಂಬ ಗೂಡಿನಲ್ಲಿ ನೀ ನೆಲೆಸಿರುವೆ. ಕೃಷ್ಣನು ನೀನೆ, ನನ್ನ ಕೃಷ್ಣನು ನೀನೆ. ಲಾಲ ಲಾಲ ಲಾಲ. ಕಾಡು ಮರದ ಕೊಂಬೆಗಳಲ್ಲಿ ಕೂರುವಂತ ಗೊಲ್ಲ, ಬೇರೆಯವರ ಬೆಣ್ಣೆಯನ್ನು ಕದ್ದು ತಿನ್ನು ಕಳ್ಳ. ಹಾಡಿ ಹಾಡಿ ಮಕ್ಕಳನ್ನು ಕೂಡಿ ಹಾಕೋ ಗೊಲ್ಲ, ಪಟ್ಟು ವಸ್ತ್ರ ಹುಟ್ಟಿ ಬಂದ ಪುಟ್ಟ ಹೆಜ್ಜೆ ಕಳ್ಳ. ಕೃಷ್ಣನು ನೀನೇ, ನನ್ನ ಕೃಷ್ಣನು ನೀನೇ. ಪ್ರಾಚ್ಯ ವಸ್ತುಗಳನ್ನು ಸಂರಕ್ಷಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ನಾಲ್ನುಡಿಯಂತೆ ಬೆಳೆಯುವ ಸಿರಿಗಳಾದ ಇಂದಿನ ಮಕ್ಕಳು ನಮ್ಮ ಕರ್ನಾಟಕ ರಾಜ್ಯದ ಪ್ರಾಚೀನ ನಾಗರಿಕತೆಯ ಬಗ್ಗೆ ತಿಳಿದುಕೊಳ್ಳುವುದು ತುಂಬ ಅಗತ್ಯ. ಕರ್ನಾಟಕವು ಭಾರತ ದೇಶದ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯವಾಗಿದೆ. ದೇಶದ 6ನೆಯ ದೊಡ್ಡ ರಾಜ್ಯವಾಗಿದೆ. ಪೂರ್ಣ ಶಿಲಾಯುಗದಷ್ಟು ಪ್ರಾಚೀನತೆ ಇರುವ ನಮ್ಮ ರಾಜ್ಯವು ಭಾರತದ ಅನೇಕ ಪ್ರಭಾವಶಾಲಿ ರಾಜಮನೆತನಗಳಿಗೆ ನೆಲೆಬೀಡಾಗಿದೆ. ಕರ್ನಾಟಕದಲ್ಲಿ ಹುಟ್ಟಿ ಬೆಳೆಯುತ್ತಿರುವ ನಾವು ಇಲ್ಲಿನ ಪ್ರಾಚೀನತೆಯನ್ನು ಸಂರಕ್ಷಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಕರ್ನಾಟಕದ ಸಂಸ್ಕೃತಿ ಸಂಪ್ರದಾಯಗಳು ಇಡೀ ಜಗತ್ತಿನಲ್ಲಿ ವಿಶಿಷ್ಟವಾದುದು ಮತ್ತು ಪುರಾತನವಾದುದಾಗಿದೆ. ಇದಕ್ಕೆ ಪೂರಕವೆಂಬಂತೆ ಹಲವಾರು ಐತಿಹಾಸಿಕ ಸ್ಥಳಗಳು, ಸ್ಮಾರಕಗಳು, ದೇವಾಲಯಗಳು, ಕಲೆ, ಸಂಸ್ಕೃತಿ, ವಾಸ್ತುಶಿಲ್ಪ, ಪರಂಪರೆ, ಕೋಟೆಗಳು ಇಂದಿಗೂ ಸದೃಢವಾಗಿ ಭೂಮಿ ಮೇಲೆ ಹೆಮ್ಮೆಯಿಂದ ಕಂಗೊಳಿಸುತ್ತಿದೆ. ಇದು ಕನ್ನಡ ನಾಡಿನಲ್ಲಿ ಹುಟ್ಟಿರುವ ನಮಗೆ ಹೆಮ್ಮೆಯ ವಿಷಯವಾಗಿದೆ. ರಾಜ್ಯದ ವೈಭವತೆಯನ್ನು ಇಡೀ ವಿಶ್ವಕ್ಕೆ ಸಾರುತ್ತಿರುವ ಪ್ರಾಚೀನ ಶಿಲ್ಪ ದೇವಾಲಯಗಳು, ವಿಶ್ವ ಪರಂಪರೆಯ ಕೇಂದ್ರಗಳು, ಗೋಲ್ ಗುಂಬಸ್, ದೊಡ್ಡ ಬಸಪ್ಪ ದೇವಾಲಯ, ಲಕ್ಕುಂಡಿ ಸ್ಮಾರಕಗಳು ಹಾಗೂ ಅವಳಿ ಗೋಪುರಗಳು, ಹೀಗೆ ಅದ್ಭುತವಾದ ವಾಸ್ತುಶಿಲ್ಪ ರಚನೆಯನ್ನು ನಮ್ಮ ರಾಜ್ಯ ಹೊಂದಿದೆ. ಅಲ್ಲದೆ ದೇಶಕ್ಕೆ 2600 ಸಂರಕ್ಷಿತ ಸ್ಮಾರಕಗಳನ್ನು ನಮ್ಮ ರಾಜ್ಯವು ಕೊಡುಗೆಯಾಗಿ ನೀಡಿದೆ. ಈ ಮೂಲಕ ಇತಿಹಾಸದಲ್ಲಿ ಕರ್ನಾಟಕವನ್ನು ಐತಿಹಾಸಿಕ ಸ್ಮಾರಕಗಳ ಸ್ವರ್ಗ ಎಂದೇ ಕರೆಯಬಹುದಾಗಿದೆ. ಇನ್ನು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವು ಕರ್ನಾಟಕದ ವಾಸ್ತುಶಿಲ್ಪದ ತೊಟ್ಟಿಲೆಂದೇ ಪ್ರಸಿದ್ಧಿ ಪಡೆದಿದೆ. ಹಾಗೆ ವಿಶ್ವಸಂಸ್ಥೆಯ ಯುನೆಸ್ಕೋ ಪಟ್ಟಿಯಲ್ಲಿ ದಾಖಲಾಗಿದ್ದು ವಿಶ್ವ ಪರಂಪರೆಯ ತಾಣವೆನಿಸಿದೆ. ಇಲ್ಲಿಯ ಸ್ಮಾರಕಗಳು ನಾಗರ ಹಾಗೂ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ಐತಿಹಾಸಿಕ ಸ್ಥಳಗಳನ್ನು ಸಂರಕ್ಷಿಸುವುದು ನಮ್ಮ ನಿಮ್ಮೆಲ್ಲರ ಹೊಣೆಯಾಗಿರುತ್ತದೆ. ಆದರ್ಶಪ್ರಾಯನಾದ ಮಾನವನು ಸೃಜನಶೀಲತೆ, ಕಟ್ಟಡ ಕರಕುಶಲತೆ, ಸಂಪ್ರದಾಯ, ವಾಸ್ತುಶಿಲ್ಪ ರಚನೆ, ಕಲಾತ್ಮಕ ಸಾಧನೆಗಳು, ಕಲೆ, ಸಂಸ್ಕೃತಿ ಹಲವಾರು ಸಹಸ್ರಮಾನಗಳಿಗೆ ಪರಿಚಯಿಸುವ ಸಂಪನ್ಮೂಲಗಳಾಗಿದೆ. ಅವುಗಳನ್ನು ಸಂರಕ್ಷಿಸಲು ಹೆಚ್ಚಿನ ಕಾಳಜಿ ವಹಿಸಬೇಕು. ನಾವು ಹೀಗೆ ನಮ್ಮ ಪ್ರಾಚೀನ ವಸ್ತುಗಳನ್ನು ಸಂರಕ್ಷಿಸಬಹುದು ಎಂಬುದರ ಬಗ್ಗೆ ಹೇಳುವುದಾದರೆ, ಇವತ್ತಿನ ಈ ಸಮಾಜದಲ್ಲಿ ಅದೆಷ್ಟೋ ವಿದ್ಯಾವಂತರೇ ಪ್ರಜ್ಞಾಹೀನರಾಗಿ ವರ್ತಿಸುತ್ತಿದ್ದಾರೆ. ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ನಿರ್ಮಿಸಲಾರರು ಎಂಬ ಮಾತಿನಂತೆ ಯಾರೇ ಆದರೂ ತಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಾಧನೆಯನ್ನು ಮಾಡಬೇಕಾದರೂ ನಮ್ಮ ಪೂರ್ವಜರ ಸಾಧನೆಗಳು, ಐತಿಹಾಸಿಕ ಸ್ಥಳಗಳು, ತಾಳೆಗರಿಯ ಪುಸ್ತಕಗಳು, ಪ್ರಾಚೀನ ನಾಣ್ಯಗಳು, ವಿಗ್ರಹಗಳು, ಶಾಸನಗಳು, ಗ್ರಂಥಗಳು ಮುಂತಾವುಗಳನ್ನು ತಿಳಿದುಕೊಳ್ಳುವುದು ತುಂಬ ಅಗತ್ಯ. ನಮ್ಮ ರಾಜ್ಯದಲ್ಲಿ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆಗೆಂದೇ ಪುರಾತತ್ವ ಇಲಾಖೆ ಎಂಬ ಇಲಾಖೆ ಇದೆ. ಆದರೂ ಸಾರ್ವಜನಿಕರ ಸಹಕಾರವಿಲ್ಲದಿದ್ದಲ್ಲಿ ಈ ಇಲಾಖೆಯು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲಾರದು. ನಮ್ಮ ರಾಜ್ಯವನ್ನಾಳಿದ ಅನೇಕ ಪ್ರಭಾವಶಾಲಿ ರಾಜಮನೆತನಗಳು ತಮ್ಮ ಆಳ್ವಿಕೆಯ ಅವಧಿಯಲ್ಲಿ ಅದೆಷ್ಟೋ ಸ್ಮಾರಕಗಳನ್ನು ಸಂರಕ್ಷಿತ ಕುರುಹುಗಳಾಗಿ ತಮ್ಮ ಮುಂದಿನ ಪೀಳಿಗೆಗೆ ಉಳಿಸಿ ಹೋಗಿದ್ದಾರೆ. ಅವುಗಳನ್ನು ಸಂರಕ್ಷಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ನಮ್ಮ ರಾಜ್ಯದಲ್ಲಿ 2500ದಿಂದ 3000 ಅಘೋಷಿತ ಸ್ಮಾರಕಗಳಿವೆ. ಇಂತಹ ಕಡೆಗಳಲ್ಲಿ ಸಂರಕ್ಷಣೆಯ ಕಾರ್ಯವು ಸಮರ್ಪಕವಾಗಿ ನಡೆಯುತ್ತಿಲ್ಲ. ಅದೆಷ್ಟೋ ಪ್ರಾಚೀನ ಕಟ್ಟಡಗಳು ಕೊಟ್ಟಿಗೆಗಳಾಗಿವೆ, ಪಾಲು ಬಿದ್ದಿವೆ, ಜೂಜಾಟ ಮತ್ತು ಇನ್ನಿತರ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಇವುಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಮಕ್ಕಳ ಮೂಲಕ ಇಡೀ ಸಮಾಜಕ್ಕೆ ಜಾಗೃತಿ ಮೂಡಿಸುವುದು ಪ್ರಾಚ್ಯ ಪ್ರಜ್ಞೆ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಇಂದಿನ ಮಕ್ಕಳಾದ ನಾವು ನಮ್ಮ ಪ್ರಾಚೀನ ನಾಗರಿಕತೆ ಬಗ್ಗೆ ಅರಿಯೋಣ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಸ್ನೇಹಿತರೆ, ಇವತ್ತು ದೂರದರ್ಶನ ಮತ್ತು ಮೊಬೈಲ್ಗಳ ಬೆಳವಣಿಗೆಯಿಂದ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳುವವರ ಸಂಖ್ಯೆ ಕಡಿಮೆಯಾಗುತ್ತಾ ಬಂದಿದೆ. ಆದರೂ ರೇಡಿಯೋದಂತಹ ಉತ್ತಮ ಶ್ರವ್ಯ ಮಾಧ್ಯಮ ಯಾವುದೂ ಇಲ್ಲ.
ಕೊಡಗಿನ ಹಳ್ಳಿಯ ಒಂದು ಮೂಲೆಯಲ್ಲಿರುವ ನಮ್ಮನ್ನು ಇಲ್ಲಿಯವರೆಗೂ ಕರೆತಂದು ನಮಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ನಾವು ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರ. ಮಕ್ಕಳೇ, ಇಷ್ಟು ಹೊತ್ತು ಸಂಪಾಜೆಯ ಚೆಂಬುವಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟಂತಹ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದ್ದಾಯಿತು. ಕಾರ್ಯಕ್ರಮದ ನಿರೂಪಣೆ ಮಾಡಿದಂತಹ ವಿದ್ಯಾರ್ಥಿನಿ ಶ್ರೇಯಾ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಆಕಾಶವಾಣಿಗೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸೋದಕ್ಕೆ ಅಂತ ಕರೆತಂದವರು ಚೆಂಬುವಿನ ಸರ್ಕಾರಿ ಪ್ರೌಢಶಾಲೆಯ ಹಿಂದಿ ಭಾಷಾ ಶಿಕ್ಷಕರಾದಂತಹ ಕಾಮಾಕ್ಷಿ PS ಹಾಗೂ ಗಣಿತ ವಿಷಯದ ಶಿಕ್ಷಕರಾದ ರಂಜಿತ್ ಅವರು. ಕಾರ್ಯಕ್ರಮ ಹೇಗನ್ನಿಸ್ತು? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸೋದಕ್ಕೆ ಅಂತ ಪ್ರತಿ ತಿಂಗಳ ಕಡೆಯ ಭಾನುವಾರ ನೇರ ಫೋನಿನ್ ಕಾರ್ಯಕ್ರಮ ಇರುತ್ತೆ. ನೀವು ಆಗ ತಿಳಿಸಬಹುದು. ಜೊತೆಗೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಶಾಲೆಗಳು ಇದೆ. ಮಕ್ಕಳ ಪ್ರತಿಭೆಯನ್ನು ಗುರುತಿಸುವ ಉದ್ದೇಶದಿಂದ ಆಸಕ್ತಿ ಉಳ್ಳಂತಹವರು ಇದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಅದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಇನ್ನು ನಿಮ್ಮ ಭೇಟಿ ಮುಂದಿನ ಶನಿವಾರ ಬೆಳಗ್ಗೆ 9:05 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ಎಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಇಂದಿನ ಚಿಣ್ಣರ ಲೋಕ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಮಡಿಕೇರಿ ತಾಲೂಕು ಚೆಂಬುವಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.